ಮೈಸೂರು ರಂಗಣ್ಣವರವರಿಗೆ ಮತ್ತು ಇಂದಿನ ಈ ಕಾರ್ಯಕ್ರಮಕ್ಕೆ ಹಲವಾರು ವಿಶೇಷ ಆಹ್ವಾನಿತರು ತಡವಾಗಿ ಸ್ವಲ್ಪ ಹೊತ್ತಿನ ಕೆಳಗೆ ಎಲ್ಲರೂ ಆಗಮಿಸಿ ಇಲ್ಲಿ ಆಸೀನರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಒಂದು ಕೃತಿಯ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಅಂಶ ಏನಂತ ಹೇಳಿದ್ರೆ, ರಾಘವೇಂದ್ರ ಸ್ವಾಮಿ ಅವರ ಹೆಸರು ನಾವು ಎಲ್ಲರೂ ಕೇಳಿದ್ದೀವಿ. ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರೆ ನಮಗೆ ಬಹಳ ದೈವ ಸ್ವರೂಪರು. ಅವರ ತಮ್ಮನವರಾದಂತಹ ಗುರುರಾಜಸ್ವಾಮಿಯವರು ರಚಿಸಿರುವಂತಹ ಒಂದು ವಿಶೇಷವಾದಂತಹ ಕನ್ನಡದಲ್ಲಿ ಇರುವಂತಹ ಒಂದು ಕೃತಿ ಇದು. ನವರಾಗ ಮಾಲಿಕೆಯಲ್ಲಿ ನವದುರ್ಗಿಯನ್ನ ವಿಶೇಷವಾಗಿ ರಾಗ ಮುದ್ರಾಂಕಿತದೊಂದಿಗೆ ರಚನೆ ಮಾಡಿರುವಂತಹ ಈ ಕೃತಿ ಒಂದು ಹಾಡೋದಕ್ಕೂ ಚಾಲೆಂಜು ಮತ್ತೆ ನೃತ್ಯವನ್ನು ಮಾಡೋದಕ್ಕೂ ಒಂದು ಚಾಲೆಂಜು. ಇದನ್ನ ನಾನು ಸಂಗೀತವನ್ನ ಕಲಿತ ನಂತರ ಇದನ್ನ ಹಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಮಾಡಿದಾಗ ಸಾಕಷ್ಟು ಜನರು ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ರು. ನೀವು ಒಂದ್ಸಾರಿ ಹಾಡಿ ಕುಮಾರ್, ಪ್ರಯತ್ನ ಮಾಡಿ ಅಂತ ಹೇಳಿ. ಹಾಗಾಗಿ ಈ ಒಂದು ಕೃತಿಯನ್ನ ಹಾಡುವ ಒಂದು ಸಾಹಸವನ್ನ ಮಾಡಿದ್ದೀನಿ. ಗಣ್ಯರು ಕೃತಿಯವರು ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಅದನ್ನ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ, ಮತ್ತು ಈ ಒಂದು ಕೃತಿಯನ್ನ ನನ್ನ ಗುರುಗಳು ನನಗೆ ಪಾಠವನ್ನ ಮಾಡಿದ್ರು. ಆ ಪಾಠವನ್ನ ಮಾಡಿದಾಗ ನನಗೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಮ್ಮ ಗುರುಗಳು ಏನು ಕಲಿಸ್ಕೊಟ್ಟಿದ್ರು ಆ ಪಾಠದ ಮೇಲೆ ಇನ್ನೊಂದು ಸ್ವಲ್ಪ ಇದನ್ನ ವಿಶೇಷವಾಗಿ ಅದನ್ನ ಅಲಂಕಾರಿಕ ಅಂಶಗಳಿಂದ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ಈಗ ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾವು ಈ ಒಂದು ಕೃತಿಯನ್ನ ಮಗಳಿಗೆ ಇದನ್ನು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದೀನಿ. ಇದು ಐಗಿರಿ ನಂದಿನಿ ಮಹಿಷಾಸುರ ಮರ್ದಿನಿಯ ಒಂದು ಶ್ಲೋಕದೊಂದಿಗೆ ಪ್ರಾರಂಭ ಆಗುತ್ತೆ. ಈಗ ನಿಮ್ಮ ಮುಂದೆ ಕೃತಿ.